ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ನನ್ನ ಮುಂಚೆಯಿಂದನೂ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಕ್ರಿಸ್ಮಸ್ ವೆಕೇಷನ್ಗೆ ನಾವು ಮೈಸೂರು ಟ್ರಿಪ್ಗೆ ಹೋಗಿದ್ವಿ. ಇದು ಅಲ್ಲಿದ ಲಾಸ್ಟ್ ಪಾರ್ಟು. ನಾನು ವಿಡಿಯೋ ಹಾಕಿರಲಿಲ್ಲ, ಮಿಸ್ ಆಗಿಬಿಟ್ಟಿತ್ತು. ಸೊ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಅದರ ಕಂಟಿನ್ಯೂಷನ್. ಹಾಗೆ ಮೈಸೂರು ಸೀರೀಸ್ದು ಇದು ಲಾಸ್ಟ್ ಪಾರ್ಟು. ನಾವು ಸೆಕೆಂಡ್ ಡೇ ನಾವು ಬೆಳಗ್ಗೆ ಎದ್ದು ಫಸ್ಟಿಗೆ ನಾವು ಮೈಸೂರು ಪ್ಯಾಲೇಸ್ಗೆ ಬಂದಿದ್ವಿ. ನೀವು ಅಲ್ಲಿದ್ದು ಫ್ಲವರ್ ಗಾರ್ಡನ್ದು ಅದುವೇ ಸಪ್ರೇಟ್ ವಿಡಿಯೋ ಮಾಡಿದ್ದೆ ಲಾಸ್ಟಲ್ಲಿ, ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂತಂದರೆ ನಿಮಗೆ ಅದೇ ಸಪ್ರೇಟ್ ಫೋಲ್ಡರ್ ಇದೆ ಮೈಸೂರು ಟ್ರಿಪ್ ಅಂತ, ಅದು ಅಲ್ಲಿನ ಮೈಸೂರು ಟ್ರಿಪ್ದು ಪೂರ್ತಿ ನೀವು ಅದರಲ್ಲಿ ನೋಡ್ಬೋದು. ಇವಾಗ ನಾವು ಫ್ಲವರ್ ಗಾರ್ಡನ್ ಎಲ್ಲ ನೋಡಿಕೊಂಡು ಈಗ ಪ್ಯಾಲೇಸ್ ಒಳಗೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೆ, ಕ್ರಿಸ್ಮಸ್ ಹಾಲಿಡೇಸ್ ಹಾಗೆ ಇದ್ದಿದ್ದರಿಂದ ಮತ್ತು ಸ್ಕೂಲ್ ಮಕ್ಕಳನ್ನ ತುಂಬ ಸ್ಕೂಲ್ಸ್ಗಳಿಂದ ಟ್ರಿಪ್ನ ಕರ್ಕೊಂಬಂದಿದ್ರು. ಸೊ ಆಬ್ವಿಯಸ್ಲಿ ಮೈಸೂರು ಪ್ಯಾಲೇಸ್ ಕೂಡ ಸ್ಟೂಡೆಂಟ್ಸಿಗೆ ತೋರ್ಸೋಕ್ಕೆ ಬಂದಿರ್ತಾರೆ, ಹಾಗಾಗಿ ಸಖತ್ ರಶ್ ಇತ್ತು. ಅದರಲ್ಲೂ ಸಂಭವ ನಾನು ಆದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಬನ್ನಿ ನೋಡೋಣ ಏನೇನೆಲ್ಲ ನೋಡುವಕ್ಕೆ ಸಾಧ್ಯನೋ ನಾನು ಶೂಟ್ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ನೋಡಿ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಕಮ್ ಲೆಟ್ ಸ್ಟಾರ್ಟ್.
ಪ್ಯಾಲೇಸ್ ಒಳಗೆಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ನೋಡ್ತಾ ಇದ್ದೀರಲ್ಲ ಸಖತ್ತು ರಶ್ ಇತ್ತು, ಹಾಗೆ ತುಂಬ ಬಿಸಿಲಿದ್ದರಿಂದ ಎಲ್ಲರೂ ಟಯರ್ಡ್ ಆಗಿರ್ತಾರೆ. ಹೊರಗಡೆ ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ಸು, ಎಳ್ನೀರು, ಹಾಗೆ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ರು. ಎಲ್ಲರೂ ಚೆನ್ನಾಗಿ ಜ್ಯೂಸ್ ಎಲ್ಲ ಕುಡ್ತಾಯಿದ್ರು, ಯಾಕಂದರೆ ಸಖತ್ತು ಬಿಸಿಲಿತ್ತಲ್ಲ. ನಾವು ಇಲ್ಲಿ ಚೌ ತೊಗೊಳ್ಳೋಣ ಅಂತ ಬಂದಿದ್ವಿ. ಹಾಗೆ ಇಲ್ಲಿ ಹೊರ್ಗಡೆ ಕೂಡ ತುಂಬಾ ಚೆನ್ನಾಗಿ ಯೂನಿಕ್ ಪೀಸಸ್ ಎಲ್ಲ ಸೇಲ್ಸಿಗೆ ಇಟ್ಟಿದ್ರು. ಅಂದರೆ ಮರದ್ದಾಗಿರ್ಬೋದು ನೋಡಿ, ಈ ಥರ ಬೀಸಣಿಗೆ ಇದು ನಾವು ತೊಗೊಂಡ್ವಿ, ಇದನ್ನ ಕೃಷ್ಣ ತೋರಿಸ್ತಾ ಇದ್ದಾನೆ. ಈ ಥರ ಯೂನಿಕ್ ಪೀಸಸ್ ಎಲ್ಲ ಕಡೆ ಸಿಗೋದಿಲ್ಲ ಸಾಮಾನ್ಯವಾಗಿ. ಅಲ್ಲೆಲ್ಲ ನೋಡ್ತಿದ್ದೀರಲ್ಲ ತುಂಬಾ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದ್ವು. ಕ್ಲಾಕ್ ಆಗಿರ್ಬೋದು, ಈ ಥರ ಏನಾದರೂ ಆರ್ಟ್ ಆಗಿ ಇಡೋಕ್ಕೆ ಮನೆ ಡೆಕೋರೇಷನ್ಗೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಪ್ರೈಸಸ್ ಕೂಡ ಕಾಸ್ಟ್ಲಿನೇ ಇತ್ತು ಅಂತ ಹೇಳ್ಬೋದು. ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ನಮಗೆ 2 ಗಂಟೆ ಆಗಿತ್ತು. ಇವಾಗ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ನಾವು ಲಗೇಜ್ ಎಲ್ಲ ಅಲ್ಲಿ ಲಗೇಜ್ ರೂಮಲ್ಲಿ ಇಟ್ಟಿದ್ವಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ. ಸೊ ಹಾಗಾಗಿ ಈಗ ಪ್ಯಾಲೇಸ್ ಎಲ್ಲ ಮುಗಿಸ್ಕೊಂಡು ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಧ್ಯಾಹ್ನದ ಮೇಲೆ ಬಸ್ ಎಷ್ಟೊತ್ತಿಗೆ ಅಂತ ನಾವು ಆಲ್ರೆಡಿ ಕೇಳಿದ್ವಿ. ಸೊ ಹಾಗಾಗಿ ಇಲ್ಲಿ ಬಂದು ಮುಗಿಸ್ಕೊಂಡು ಇಲ್ಲಿ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್, ಬಸ್ಸಿಗಿನ್ನ ಟೈಮ್ ಇತ್ತು, ಇನ್ನೂ ಬಸ್ ಬಂದಿರಲಿಲ್ಲ. ಹಾಗಾಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಸಣ್ಣ ಮಾಲ್ ಥರ ಇತ್ತು. ಸುಮ್ಮನೆ ಅಲ್ಲಿ ಹೋಗಿ ನೋಡೋಣ ಅಂತ ನೋಡ್ತಾ ಇದ್ವಿ, ಏನೂ ತಗೊಳ್ಳಿಲ್ಲ. ಅಷ್ಟೊತ್ತಿಗೆ ಬಸ್ ಬಂದಿತ್ತು. ಇವಾಗ ಬಸ್ಸಲ್ಲಿ ಕೂತಿದ್ದೀವಿ. ಎಗೇನ್ ಲಾಂಗ್ ಜರ್ನಿ. ನಾವಿವಾಗ 2 ಗಂಟೆ ಹಂಗೆ ಹೊರಟಿದ್ದು, ರಾತ್ರಿ 9 o'clock ಆಗಿತ್ತು ನಾವು ಮಂಗಳೂರು ರೀಚ್ ಆಗೋಷ್ಟೊತ್ತಿಗೆ. ಇಲ್ಲಿ ನಾವು ಲಂಚ್ ಮಾಡಿರಲಿಲ್ಲ, ಮಧ್ಯದಲ್ಲಿ ಲಂಚ್ ಬ್ರೇಕ್ ಕೂಡ ಕೊಟ್ಟಿದ್ದರು ಸದ್ಯ. ಸೊ ಹಾಗಾಗಿ ಅಲ್ಲೇ ಎಲ್ಲಿ ನಿಲ್ಲಿಸಿರ್ತಾರೋ ಆ ಹೋಟೆಲಲ್ಲೇ ಊಟ ಮಾಡಿ ನಾವು ನೈಟು 9 o'clock ಆಗಿತ್ತು ನಾವು ಮಂಗಳೂರು ರೀಚ್ ಆಗೋದು. ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಬಿಟ್ಟಿದ್ರಲ್ಲ, ಅಲ್ಲಿ ತೊಗೊಂಡಿರೋ ಕ್ಲಿಪ್ಪಿಂಗ್ಸು. ಊಟ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ನೈಟು 9 o'clock ಹಂಗೆ ಆಗಿತ್ತು ನಾವು ಮಂಗಳೂರು ರೀಚ್ ಆದಾಗ. ಸೊ ಹಾಗಾಗಿ ಎಲ್ಲರೂ ಟಯರ್ಡ್ ಆಗಿದ್ವಿ. ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಇರೋ ಹೋಟೆಲಲ್ಲೇ ನಾವು ಊಟ ಮಾಡಿಕೊಂಡು ನಾವು ಮತ್ತೆ ಆಟೋ ಮಾಡಿಕೊಂಡು ಮನೆ ಹತ್ರ ಬಂದ್ವಿ. ತುಂಬಾ ಸುಸ್ತಾಗಿತ್ತು, ಯಾಕಂದರೆ 2 ದಿನ ಹೋಗಿದ್ದಾಗಿಂದ ಬರೋವರೆಗೂ ಪೂರ್ತಿ ಟ್ರಾವೆಲ್ ಮಾಡಿದ್ವಲ್ಲ. ಸೊ ಹಾಗಾಗಿ ಮನೆಗೆ ರೀಚ್ ಆದ್ವಿ. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಐ ಹೋಪ್ ನಿಮಗೆ ಈ ಮೈಸೂರು ಸೀರೀಸ್ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.